ನಂಜನಗೂಡು ತಾಲೂಕು ಆಡಳಿತ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವತಿಯಿಂದ ತಾಲೂಕು ಕಚೇರಿ ಭವನದ ಮುಂಭಾಗ ಡಿ ದೇವರಾಜು ಅರಸೂರವರ 111ನೇ ಜನ್ಮದಿನಾಚರಣೆಯನ್ನು ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಮಾತನಾಡಿದ ಪೃಥ್ವಿರಾಜ್ ಹಾಲಹಳ್ಳಿ, ದೇವರಾಜ ಅರಸೂರವರು ಶತಶತಮಾನಗಳವರೆಗೆ ಜನರ ನೆನಪಿನಲ್ಲಿ ಉಳಿಯುವಂತಹ ಮಹಾನ್ ನಾಯಕರು ಎಂದು ಹೇಳಿದರು. ದೇವರಾಜ ಅರಸೂರವರ ಕನಸನ್ನು ಬಿತ್ತಿ ಹೋದರೆ, ಲ್ಯಾಂಡ್ ಡಿಫಾಲ್ಟ್ ಮಾಡ್ತಾ ಇದ್ರೆ ಈ ರಾಜ್ಯದಲ್ಲಿ 21 ಲಕ್ಷ ಹೆಕ್ಟೇರ್ ಅನ್ನು ಕೊಟ್ಟಿರ್ತಾರೆ. 14 ಲಕ್ಷ ಹೆಚ್ಚು ಜನಕ್ಕೆ ಅನುಕೂಲ ಆಗಿದೆ ಅಂದ್ರೆ 14 ಲಕ್ಷ ಚೋಮ ಅಂತಕ್ಕಂಥ ವಿಚಾರವನ್ನು ಅವರು ಅಳಿಸಿದ್ದಾರೆ. ಎಷ್ಟು ಚೆನ್ನಾಗಿದೆ ನೋಡಿ. ಯಾಕಂದ್ರೆ ಕನಸುಗಳನ್ನ ಕಾಣೋದು ಬೇರೆ, ಅದು ನನಸು ಮಾಡೋದು ಬೇರೆ ಅಂತ. ಹೀಗೆ ಪರಿಕಲ್ಪನೆ ನೋಡಿದಾಗ ಸ್ವಾತಂತ್ರ್ಯ ನಂತರ 50-51 ಚುನಾವಣೆಗಳಾಗತ್ತೆ, ಚುನಾವಣೆ ಗೆಲ್ತಾರೆ. ಸತತವಾಗಿ 6 ಬಾರಿ ಹುಣಸೂರಿನ ಕ್ಷೇತ್ರದಿಂದ ಅವರು ಗೆಲ್ತಾರೆ. 62ರಲ್ಲಿ ಅವರು ಮತ್ತೆ ಎಸ್ ನಿಜಲಿಂಗಪ್ಪ ಅವರ ಸಚಿವ ಸಂಪುಟದಲ್ಲಿ ಮುಖ್ಯಮಂತ್ರಿ ಆಗ್ತಾರೆ. ಮುಖ್ಯಮಂತ್ರಿ ಆದ ನಂತರ ಸಚಿವ ಸಂಪುಟದಲ್ಲಿ ಮಂತ್ರಿ ಆದಾಗ ಅನೇಕ ಕೆಲಸಗಳು ಅಂದ್ರೆ ಅನೇಕ ಪೋರ್ಟ್ಫೋಲಿಯೋಗಳಲ್ಲಿ ಕೆಲಸ ಮಾಡ್ತಾ ಬರ್ತಾರೆ. 72ರಲ್ಲಿ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ. ನಿಮ್ಗೆ ಗೊತ್ತಿರಬೇಕು, 73 ನವೆಂಬರ್ನಲ್ಲಿ ಈ ರಾಜ್ಯಕ್ಕೆ ಕರ್ನಾಟಕ ಅಂತ ನಾಮಕರಣ ಮಾಡ್ತಾರೆ. ಹಲವಾರು ವಿರೋಧಗಳ ನಡುವೆಯೂ ನಾಮಕರಣ ಮಾಡ್ತಾರೆ. ಹಿಂದುಳಿದ ವರ್ಗಗಳು, ದಲಿತರು ಹಾಗೂ ಬಡವರ ಅಭಿವೃದ್ಧಿಗೆ ವಿಶೇಷ ಒತ್ತು ನೀಡಿದ ದೇವರಾಜು ಅರಸೂರವರು ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ವಿದ್ಯಾರ್ಥಿ ನಿಲಯಗಳನ್ನು ಆರಂಭಿಸಿದರು. ರಾಜಕೀಯವಾಗಿಯೂ ಹಲವು ನಾಯಕರನ್ನು ಮುನ್ನೆಲೆಗೆ ತಂದು ಸಾಮಾಜಿಕ ನ್ಯಾಯಕ್ಕೆ ಆದ್ಯತೆ ನೀಡಿದರು ಎಂದು ಪೃಥ್ವಿರಾಜ್ ಹಾಲಹಳ್ಳಿ ಹೇಳಿದರು. ಕಾರ್ಯಕ್ರಮದಲ್ಲಿ ಮೃಗಾಲಯ ಪ್ರಾಧಿಕಾರದ ಅಧ್ಯಕ್ಷ ಹಾಡ್ಯ ರಂಗಸ್ವಾಮಿ, ಗ್ಯಾರಂಟಿ ಯೋಜನೆಗಳ ತಾಲೂಕು ಅಧ್ಯಕ್ಷ ಮಾರುತಿ, ತಾಲೂಕು ದಂಡಾಧಿಕಾರಿ ಡಾಕ್ಟರ್ ಸ್ಮಿತಾರಾಮ್, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಧಿಕಾರಿ ಸುಕನ್ಯಾ, ನಗರಸಭೆ ಆಯುಕ್ತ ಬಸವರಾಜ್, ಅರಸು ಸಂಘದ ಅಧ್ಯಕ್ಷ ಪ್ರಕಾಶ್ ರಾಜ್ ಅರಸು ಸೇರಿದಂತೆ ತಾಲೂಕು ಮಟ್ಟದ ವಿವಿಧ ಅಧಿಕಾರಿಗಳು ಹಾಗೂ ಮುಖಂಡರು ಉಪಸ್ಥಿತರಿದ್ದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು.